ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲ್ನಿಂದ ಸುನೀತಾ ಮಾಡುವ ನಮಸ್ಕಾರಗಳು. ನಾವು ಮಥುರಾ ಬೃಂದಾವನವನ್ನು ನೋಡಲಿಕ್ಕೆ ಹೋದಾಗ ಇಸ್ಕಾನ್ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೆವು. ಅಲ್ಲಿನ ಒಂದು ದೃಶ್ಯಾವಳಿಗಳನ್ನು ನಿಮ್ಮ ತನಕ ತಲುಪಿಸಿದ್ದೇನೆ. ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ದಯವಿಟ್ಟು ಸಹಕರಿಸಿ. ಬನ್ನಿ ವಿಡಿಯೋನ ನೋಡ್ತಾ ಹೋಗೋಣ. ರಾಧಾಕೃಷ್ಣರ ಭಕ್ತಿಯಲ್ಲಿ ಲೀನರಾಗಿ ನೃತ್ಯಗಳನ್ನು ಮಾಡ್ತಾರೆ, ಹಾಡುಗಳನ್ನು ಹಾಡ್ತಾರೆ. ಇಲ್ಲಿ ಭಕ್ತವೃಂದ ವಿಜೃಂಭಿಸಿದ ಬಗೆಯನ್ನು ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. ಇಸ್ಕಾನ್ ಟೆಂಪಲ್ ಒಳಗೆ ಪ್ರಭುಪಾದ ಅಂತ ಒಂದು ಮ್ಯೂಸಿಯಂ ಇದೆ. ಅದು ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮಥುರಾ ಬೃಂದಾವನಕ್ಕೆ ಯಾರಾದರೂ ಭೇಟಿ ಮಾಡಿದರೆ ಖಂಡಿತವಾಗಲೂ ಒಮ್ಮೆಯಾದರೂ ಇಸ್ಕಾನ್ ಮಂದಿರವನ್ನು ಭೇಟಿ ಕೊಡಿ. ಅಲ್ಲಿನ ಸುಂದರ ದೃಶ್ಯಾವಳಿಗಳು ನಿಮಗೆ ಖುಷಿ ಕೊಡುತ್ತೆ. ರಾಧಾರಾಣಿಯ ಒಂದು ನೃತ್ಯ ಕಲೆ ಆಗಿರ್ಬೋದು, ಅಥವಾ ಇಸ್ಕಾನ್ ಟೆಂಪಲ್ ಬಗ್ಗೆ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ದಯವಿಟ್ಟು ಯಾರಾದರೂ ಮಥುರಾ ಬೃಂದಾವನಕ್ಕೆ ಭೇಟಿ ನೀಡಿದಲ್ಲಿ ಇಸ್ಕಾನ್ ಮಂದಿರಕ್ಕೆ ಭೇಟಿ ಕೊಡುವುದನ್ನು ಮರೆಯಬೇಡಿ ವೀಕ್ಷಕರೇ. ಇಲ್ಲಿ ನೃತ್ಯ ಸೇವೆ ಅಂತ ಹೇಳಿ ಕೂಡ ಮಾಡ್ತಾರೆ. ಅಂದರೆ ರಾಧಾಕೃಷ್ಣರ ಒಂದು ಭಕ್ತಿಯಲ್ಲಿ ಲೀನರಾಗಿ ನೃತ್ಯ ಸೇವೆಗಳನ್ನು ಇಲ್ಲಿ ಕೊಡ್ತಾರೆ ವೀಕ್ಷಕರೇ. ಭಕ್ತವೃಂದದ ಒಂದು ನೃತ್ಯ ಸೇವೆಯನ್ನು ಇಲ್ಲಿ ಸ್ವಲ್ಪ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೋಡಿ, ದರ್ಶನ ಮಾಡಿ ಎಲ್ಲರೂ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರವಾದ ವಿಡಿಯೋದೊಂದಿಗೆ. ಧನ್ಯವಾದಗಳು.